ಎಸ್, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಆಲಿಂಗನ ನೋಡಿ ರಾಹುಲ್ ಗಾಂಧಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಡೆಫಿನೆಟ್ಲಿ ಈ ರೀತಿಯಾದಂತಹ ಒಂದು ಬೀಳ್ಕೊಡುಗೆ ಅವ್ರಿಗೆ ಬೇಕಾಗಿತ್ತು. ಅದರ್ವೈಸ್ ಮುಖ ಮೂತಿ ತಿರುಗಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಈ ಒಂದು ಬದಲಾವಣೆಯನ್ನ ತುಂಬಾ ದೊಡ್ಡ ಬೆಟ್ಟದಂತೆ ಮಾಡಿ ಎಲ್ಲರೂ ಕಡೆ ಇದೇನಪ್ಪ ಕಾಂಗ್ರೆಸ್ ಸರ್ಕಾರ ಅಂತ ಅನ್ಸ್ಕೊಂಡು ಈ ಬೆಳವಣಿಗೆ ನಡೆಯೋದಕ್ಕಿಂತ ಇಬ್ಬರು ಹಿರಿಯ ನಾಯಕರು ಪರಸ್ಪರ ಸಹಾನುಮತದೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಬದಲಾವಣೆ ಆದರೆ ಅದು ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದು, ಈ ಕಡೆ ಸಿದ್ದರಾಮಯ್ಯನವ್ರಿಗೂ ಒಳ್ಳೆಯದು, ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೆಯದು. ಆ್ಯಂಡ್ ಸಿದ್ದರಾಮಯ್ಯನವರು ಆಲ್ರೆಡಿ ಮೊದಲಿನಿಂದಲೂ ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ತೇನೆ ಅಂತ ಹೇಳ್ತಾ ಇದ್ದದ್ರಿಂದ ಹೈಕಮಾಂಡ್ ಹೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ರು. ಆದರೆ ಇದು ಇಷ್ಟು ಈಸಿಯಾಗಿ, ಇಷ್ಟು ಸಲೀಸಾಗಿ, ಇಷ್ಟು ಸುಲಲಿತವಾಗಿ, ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲೇ ಎಲ್ಲರಿಗೂ ಬೇಜಾರಾಗದ ರೀತಿಯಲ್ಲಿ ನಡೆಯುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಸ್ವಲ್ಪ ಹಗ್ಗ ಜಗ್ಗಾಟ, ಸ್ವಲ್ಪ ಇರುಸು ಮುರುಸು ಆ ಥರದ ಬೆಳವಣಿಗೆಗಳ ಮಧ್ಯೆ ಈ ಟ್ರಾನ್ಸಿಷನ್ ನಡೆಯುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅಷ್ಟೇ ಒಂದು ವಿವೇಚನಾತ್ಮಕವಾಗಿ ಮುಖ್ಯಮಂತ್ರಿಗಳು ನಡೆದುಕೊಳ್ಳುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ವಿಚಾರದಲ್ಲಿ ಅವರ ಬೆಂಬಲಿಗರು ಬಂದು ನೀವು ರಾಜೀನಾಮೆ ಕೊಡಬೇಡಿ, ನಾವು ಪತ್ರ ಸಂಗ್ರಹ ಮಾಡೋಣ, ನಾವು ಅದು ಮಾಡೋಣ ಇದು ಮಾಡೋಣ ಅಂದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಉತ್ತರ ಕೊಡಲಿಲ್ಲ. ಅವರ ಅಭಿಮಾನಿಗಳು ಕೂಡ ಯಾರೂ ಪ್ರತಿಭಟನೆಯನ್ನ ಮಾಡಬೇಕು ಅಂತನೋ ಅಥವಾ ತನ್ನ ವಿರುದ್ಧ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳ ಬಗ್ಗೆ ನನಗೆ ಬೇಕಾದವರು ನನ್ನ ಬೆಂಬಲಿಗರು ಅದನ್ನ ತುಂಬಾ ದೊಡ್ಡ ಮಟ್ಟದ ಹೋರಾಟದ ರೂಪವನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಅದಕ್ಕೂ ಕೂಡ ಕಡಿವಾಣ ಹಾಕಿದ್ರು.